ಸರ್ ಬಿಗ್ ಬಾಸ್ ನೋಡ್ತಾ ಇರಾ? ನೋಡ್ತಾ ಇದ್ದೀವಿ. ಯಾರು ಇಷ್ಟ ಸರ್ ನಿಮಗೆ? ನಮಗೆ ಗಿಲ್ಲಿ ಇಷ್ಟ. ಯಾಕೆ ಸರ್ ಗಿಲ್ಲಿ? ಓಪನ್ ಆಗಿ ಮಾತಾಡ್ತಾರೆ ಅವರು. ಓಪನ್ ಆಗಿ ಮಾತಾಡ್ತಾರೆ. ಹೌದು. ಗಿಲ್ಲಿ ಬಿಟ್ರೆ ನಮಗೆ ಕಾವ್ಯ ಇಷ್ಟ. ಕಾವ್ಯ ಯಾಕೆ ಬೇರಂತಲ್ಲ? ಪೇರು ಪ್ಲಸ್ ಅವ್ರದ್ದು ಬಾಂಡಿಂಗ್ ಚೆನ್ನಾಗಿದೆ, Bonding ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ, ಹಾಗಾಗಿ ಇನ್ನು ಅವ್ರು ಬಿಟ್ಟರೆ ಬೇರೆ ಯಾರು ಇಷ್ಟ ನಿಮಗೆ ಬಿಗ್ ಬಾಸಲ್ಲಿ? ಬಿಗ್ ಬಾಸಲ್ಲಿ ಇನ್ಯಾರು ಅಷ್ಟು ಇಷ್ಟ ಆಗಿಲ್ಲ ಸರ್. ಅಶ್ವಿನಿ ಗೌಡ ಬಗ್ಗೆ ಏನು ಅನಿಸ್ತದೆ ನಿಮಗೆ? ಅಶ್ವಿನಿ ಗೌಡ ಎಲ್ಲದರಲ್ಲೂ ಉಲ್ಟನೇ ಮಾತಾಡ್ತಾ ಇದ್ದಾರೆ, ಅದು ನಮಗೆ ಇಷ್ಟ ಆಗ್ತಾ ಇಲ್ಲ. ಇನ್ನೊಂದು ಯಾವುದನ್ನು ಎಲ್ಲ ಅವರು ಹೇಳ್ತಾರೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಅಂತ, ಆದರೆ ಅವರು ಯಾರಿಗೂ ಮರ್ಯಾದೆ ಕೊಡಲ್ಲ. ಅವರಿಗೆ ಮಾತ್ರ ನೀನು ತಾನು ಅಂತ ಹೇಳಿದರೆ ಮಾತ್ರ ಅವ್ರಿಗೆ ಸಿಟ್ಟು ಬರ್ತದೆ. ಅವರು ಮಾತ್ರ ಯಾರಿಗೂ ನೀವು ನಾವು ಅಂತ ಮಾತಾಡಲ್ಲ. ಅದು ಎಲ್ಲ ನಮ್ಗೆ ಇಷ್ಟ ಆಗಿದೆ. ಹೌದು, ಅವರು ಮಾತಾಡ್ಬೋದು. ಹೌದು, ಇವರು ಮಾತ್ರ ಏನು ಹೇಳಬಾರ್ದು ಆ ಥರದಲ್ಲಿ. ಹೌದು. ಗಿಲ್ಲಿ ಗೆಲ್ಲೇಬೇಕು, ಗೆಲ್ತಾರೆ ಕೂಡ. ಹೌದು, ಗೆಲ್ತಾರೆ. ಗಿಲ್ಲಿ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಹೊರಗಡೆ, ಅದೇನೇ ಗೊತ್ತಾ ನಿಮಗೆ? ಇದು ಬಟ್ಟೆ ಇದು ಮಾಡಿದ್ದಾರೆ ಅಂತ ಹೇಳಿ. ಮಹಿಳಾ ಆಗೋದು ದೂರು ಕೊಟ್ಟಿದ್ದಾರೆ. ಹೌದು. ಈಗ ಮಹಿಳಾ ಆಗ ಇರೋದು ದುರುಪಯೋಗಪಡಿಸ್ಕೊಂತ ಇರೋ ಅಂತ ಅನಿಸ್ತಾ ಇದೆಯಾ? ಆದರೆ ಅವನಿಗೆ ಹೊಡೆದಾಗ ಮಹಿಳೆಗೆ ಯಾಕೆ ಬರ್ತಾ ಇಲ್ಲ ಅಲ್ವಾ? ಇನ್ನೊಂದು ಅವನ ಗಿಲ್ಲಿನ ಇವಳು ಅಶ್ವಿನಿ ಅವರು ದೂರದಾಗ ಯಾಕೆ ಮಹಿಳಾ ಯಾಕೆ ಬರ್ತಾ ಇಲ್ಲ, ಅವರು ಯಾಕೆ ಅದನ್ನು ನೋಡ್ತಾ ಇಲ್ಲ? ಅದು ನೋಡಬೇಕಲ್ವ. ಈಗ ಹುಡುಗರಿಗೊಂದು ನ್ಯಾಯ, ಹುಡುಗಿರಿಗೊಂದು ನ್ಯಾಯ ಅಂತ ಇರಬಾರ್ದಲ್ಲ. ಯಾವತ್ತೂ ಎಲ್ಲರೂ ಸಮಾನ ಅಂತ ಹೇಳಿದ್ರೆ ಎಲ್ಲರೂ ಸಮಾನವಾಗಿ ಇರಬೇಕು. ಹೌದು ಹೌದು. ಸೃಷ್ಟಿ ಅಂದರೆ ಒಂದು ಪುರುಷ ಯೋಗ ಅಂತ ಹೇಳ್ಬಿಟ್ಟು ಒಂದು ಇರಬೇಕು ಸರ್. ಹೌದು, ಏನೇ ಒಂದು ಕಷ್ಟ ಸುಖ ಆದ್ರೂ ಅದಕ್ಕೆ ಬರೋ ಥರ ಇರಬೇಕು. ಹೌದು. ಚಿಕ್ಕ ವಿಷಯಕ್ಕೆ ಬಟ್ಟೆ ಚಿಕ್ಕ ವಿಷಯಕ್ಕೆ ಇಷ್ಟು ಮಾಡಬೇಕಾಗಿತ್ತು. ಇಲ್ಲ, ಮಾಡಬೇಕು ಇಶ್ಯೂ ಇರಲಿಲ್ಲ. ಅಲ್ಲೇ ಕೂಲಾಗಿ ಸಣ್ಣದ್ರಲ್ಲೇ ಹ್ಯಾಂಡ್ಲ್ ಮಾಡ್ಬೋದಿತ್ತು. ಅವಳು ಹೊಡಿಯೋ ಇದರಲ್ಲಿ ಇರಲಿಲ್ಲ. ಯಾಕೆಂದರೆ ಅಲ್ಲಿ ರೂಲ್ಸ್ ಇರೋದೇ ಮ್ಯಾನ್ ಹ್ಯಾಂಡ್ಲಿಂಗ್ ಇರಬಾರ್ದು ಅಂತ, ಮಾಡಬಾರ್ದು ಅಂತ. ಆದರೆ ಅವಳು ಅದನ್ನು ಮಾಡಿದ್ದಾಳೆ ಅಂತೂ ಅವನು ಅದಕ್ಕೆ ಎಕ್ಸ್ಕ್ಯೂಸ್ ಕೊಟ್ಟು ಅವಳಿಗೊಂದು ಒಂದು ಲೈಫ್ ಕೊಟ್ಟಿದ್ದ ಅಂತೂ ಅವ್ರುಗಳು ಅದನ್ನು ಯೋಚನೆ ಮಾಡ್ದೇ ಅದನ್ನು ಕೇಸ್ ಮಾಡಿದ್ದಾರೆ. ಅದು ತಪ್ಪಿದೆ. ನನ್ನ ಲೆಕ್ಕದಲ್ಲಿ ಕಳಿಸ್ಬಾರ್ದು. ಅದು ಅವನು ಗಿಲ್ಲಿ ಮಾಡಿದ್ದು ಸರಿಯಾಗೇ ಇದೆ. ಆದರೆ ಇವರು ಒಂದು ಅವನಿಗೆ ಲೈಫ್ ಕೊಟ್ಟಿದ್ದಾನಲ್ಲ, ಅವನು ಯೋಚನೆ ಮಾಡಿದ್ದಾನೆ ಅನ್ನೋದು ಆಲೋಚನೆ ಇಟ್ಕೊಂಡು ಮಹಿಳಾ ಆಯೋಗದವರು ಇದನ್ನು ಯೋಚನೆ ಮಾಡಬೇಕಿತ್ತು.